ಇವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ. ಅಲ್ಲ, ಇಷ್ಟೊತ್ತು ಸದನ ಕರೆಕ್ಟ್ ಆಗಿ ನಡೀತಾ ಇತ್ತು. ಅವರಿಬ್ಬರು ಬಂದು ಪದೇ ಪದೇ ಮಾಡಿ ಸುಮ್ಮನೆ ವೇಸ್ಟ್, ಟೈಮ್ ವೇಸ್ಟ್ ಅಷ್ಟೇ. ಏನಾನ ರೆಕಾರ್ಡ್ ಹೋಯ್ತಾ, ಪತ್ರಿಕೆಗೆ ಹೋಯ್ತಾ, ಏನು ಇಲ್ಲ. ಸುಮ್ಮನೆ ಬಂದು ಗಲಾಟೆ ಮಾಡಿದ್ರು. ನಿಮ್ ಸೆಕ್ರೆಟರಿ ಹೇಳಿ ನಾಳೆಯಿಂದ ಸ್ವಲ್ಪ ಕಷಾಯದ ವ್ಯವಸ್ಥೆ ಹೊರಗಡೆ ಮಾಡೋದು ದಯವಿಟ್ಟು ಸ್ವಲ್ಪ ಕಷಾಯ ಬೇಕೆಲ್ಲ. ಈಗ ನಾನು ದಯವಿಟ್ಟು ಅವರು ರಿಪ್ಲೈ ಮಾಡುವಾಗ ತಾಳೆ ಒಂದೇ ಎತ್ತಾಳವರು ವಿರೋಧ ಪಕ್ಷ ನಾಯಕರ ನೀವು ಇಡೀ ಸದನ ಆ ಬಟನ್ ಅವ್ರ ಕಾಂಪಿಟೇಷನ್ ಸಾಲ್ವ್ ಮಾಡಪ್ಪ ನೀನು. ಆಮೇಲೆ ಸಾಲ್ವ್ ಮಾಡುವಂತೆ ಅಲ್ಲಿ ಕಾಂಪಿಟೇಷನ್. ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ಮ ಸೆಂಟ್ರಲೈಸ್ ಬಟನ್ ಅವ್ರು ಇಟ್ಕೋಬೇಕಾಯ್ತು, ನೀವು ಇಟ್ಕೊಂಡಿರಿ. ಈಗ 6 ಜನ ಮಾತಾಡ್ಲಿ. ಈಗ ನಾನು ಒಂದಕ್ಕೆ ನಾನು ಮೊನ್ನೆ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ. ಪದೇ ಪದೇ ಮುಗಿತು ಮತ್ತೆ ನನಗೆ ಹತ್ತಿರ ಇಲ್ಲ. ಸಿಸಿ ಮಾಡಿ ಕೂತ್ಕೊಳ್ಳಿ. ಬ್ಯಾಂಕ್ ಅವ್ರೆ, ಯಾಕೆ ನೀವು ಪ್ರತಿ ಸಲ ಆ ಕಡೆಗೆ ಯಾಕೆ ನಿಲ್ತೀರಿ? ಯಾಕೆ ಏನಾಗಿದೆ ರೈಟ್ಸ್ ಬಗ್ಗೆ ಹೇಳಿದ್ರಿ ಸರ್. ಡಿಬೇಟ್ ಇದೆ ಅವಾಗ ನಾನು ಕೂಡ ಡಿಬೇಟ್ ಮತ್ತೆ ಇಟ್ಕೊಲ್ವಾ? ಸಿಐಡಿ ನೋಟಿಸ್ ಕೊಟ್ರಲ್ಲ, ನಾನು ಮಾಧ್ಯಮದಲ್ಲಿ ಏನಿದೆ, ನೀವು ಇವತ್ತು ಪೇಪರ್ ತೆಗ್ದು ಮಾತಾಡ್ತಾ ಇದ್ರಲ್ಲ, ಅದೇ ಪೇಪರ್ ತೆಗ್ದು ನಾನು ಮಾತಾಡಿದ್ದೆ. ಅವಾಗ ಸಿಐಡಿ ಇಂದ ನನಗೆ 2 ಸರಿ ನೋಟಿಸ್ ಅಧ್ಯಕ್ಷರೇ ಬಂದು, ಎಲ್ಲಿಂದ ಬಂದು ಮಾಹಿತಿ ಹೇಗ್ ಬಂತು, ಅಲ್ಲಿದ್ದಾಗ ಒಂದು ಕಾನೂನು, ಇಲ್ಲಿದ್ದಾಗ ಒಂದು ಕಾನೂನು. ಅದ ಹೇಗೆ ಸರ್? ಇವಾಗ ನಿಮ್ ರೈಟ್ಸ್, ಅವಾಗ ನನ್ನ ರೈಟ್ಸ್ ಇರ್ಲಿಲ್ಲ. ಈಗ ನಾನು ವಿಧಾನಸಭೆ ಅಲ್ಲ ಆಗಿರೋದು, ನೀವು ಆಚೆ ಪ್ರೆಸ್ ಮೀಟ್ ಮಾಡಿರೋದು, ಅಲ್ಲೇ ಉತ್ತರ ಕೊಡಿ. ನೀವು ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೇನೆ. ನಿಯಮ ಇದೆ, ರೂಲ್ಸ್ ಇದೆ. ನೀವು ಇದೆಲ್ಲ ವಿರೋಧ ಪಕ್ಷವಾಗಿ ನಾವೇನ್ ಮಾತಾಡ್ಬೇಕು, ನೀವೆಲ್ಲ ಡೈರೆಕ್ಟ್ ಮಾಡೋದು, ನೀವೆಲ್ಲ ಡೈರೆಕ್ಟ್ ಮಾಡೋದು. ಇದಕ್ಕೆಲ್ಲ ಮಾತಾಡ್ತೀರಿ. ನಿಮಗೆ ಆಡಳಿತ ಪಕ್ಷ ಪೇಷನ್ಸ್ ಇರ್ಬೇಕ್ರಿ. ಒಂದು ನಿಮಿಷ ಸಂಸ್ಥೆಗಳು ದುರುಪಯೋಗ ಮಾಡಿ ಪ್ರಿಯಾಂಕ್ ಅವರೇ.